ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಹಿಂದೆ ಒಂದು ಸ್ಟೇಡಿಯಂ ರೀತಿ ಕಾಣುತ್ತಾ ಇದೆ ಅಲ್ಲ, ಸುಂದರವಾಗಿದೆಯಾ? ಇದು ಆಸ್ಟ್ರೇಲಿಯಾದಲ್ಲಿ ಅಡಿಲೈಡ್ ಪಟ್ಟಣದಲ್ಲಿ ಇರುವಂತ ಓವಲ್ ಸ್ಟೇಡಿಯಂ. ಇಲ್ಲಿಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳೆಲ್ಲ ನಡೆಯುತ್ತದೆ. ಲೋಕದ ಎಲ್ಲ ದೇಶಗಳವರು ಕೂಡ ಇಲ್ಲಿಗೆ ಬಂದು ಕ್ರಿಕೆಟ್ ಅನ್ನು ಆಡುತ್ತಾರೆ. ಆ ರೀತಿಯ ಒಂದು ಸ್ಥಳ. ಇದರ ಸುತ್ತಲೂ ಕೂಡ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿದರೆ ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರಾದ ಹುಲ್ಲು, ಹಾಗೆ ಮರಗಳು, ಬಹಳ ಸುಂದರವಾಗಿ, ಪಟ್ಟಣವೇ ಬಹಳ ಸುಂದರವಾಗಿದೆ. ದೇವರ ಸೃಷ್ಟಿ, ಆತನ ಆಶೀರ್ವಾದಗಳೆಲ್ಲವೂ ಕೂಡ ಬಹಳ ಹೆಚ್ಚಾಗಿರುವುದನ್ನು ಇಲ್ಲಿ ನೋಡುತ್ತೇವೆ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? ಈ ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವಲ್ಲ, ಈಗ ತಾನೇ ವರ್ಷವನ್ನು ಆರಂಭಿಸಿದ ಹಾಗೆ ಇತ್ತು. ಆಗಲೇ ಒಂದು ತಿಂಗಳು ಮುಗಿಯಿತು. ನೋಡಿರೆ, ದೇವರು ಏನು ಮಾತು ಕೊಟ್ಟರು, ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗೆ. ಈ ತಿಂಗಳು ಪೂರ್ತಿ ದೇವರು ಆಶೀರ್ವದಿಸಿದರ? ಎಂತೆಂಥ ಆಶೀರ್ವಾದಗಳನ್ನು ದೇವರು ಕೊಟ್ಟಿದ್ದಾರಲ್ಲ. ಯೋಚಿಸಿ ನೋಡಿದ್ರೆ, ನೀವು ಪ್ರಾರ್ಥಿಸಿದಂಥ ಒಂದೊಂದು ಕಾರ್ಯಗಳಿಗೂ ದೇವರು ಆಶೀರ್ವಾದಗಳನ್ನು ಕೊಟ್ಟು ಸಂತೋಷ ಪಡಿಸಿದ್ದಾರೆ. ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಹೇಳುತ್ತಾರೆಂದು ನೋಡುತ್ತೀರಾ? ಯೆರೆಮೀಯ 31ನೇ ಅಧ್ಯಾಯ 14ನೇ ವಾಕ್ಯ. ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು. ದೇವರು ಹೇಳುತ್ತಾರೆ, ನಾನು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸುವೆನು. ಅದುವೇ ದೇವರ ಇಷ್ಟ, ಸಂತೃಪ್ತಿಯಾದ ಆಶೀರ್ವಾದ. ನನಗೆ ಒಬ್ಬ ಸಹೋದರ ಗೊತ್ತು. ಅವರು ಹೇಳಿದರು, ನಾನು ಹಾಸ್ಟೆಲ್ನಲ್ಲಿ ತಂಗಿ ಓದುತ್ತಾ ಇದ್ದೆ. ಅದು ಆರ್ಫನ್ಸ್, ಅನಾಥರನ್ನು ಇಟ್ಟುಕೊಂಡು ಪರಾಮರಿಸುವಂತ ಒಂದು ಹಾಸ್ಟೆಲ್ ಅದು. ಆ ದಿನಗಳಲ್ಲಿ ನಾನು ಚಿಕ್ಕ ಹುಡುಗನಾಗಿ ಸ್ಕೂಲ್ನಲ್ಲಿ ಓದುತ್ತಿದ್ದಾಗ ಸ್ವಲ್ಪ ಮಾತ್ರ ಊಟ ಕೊಡುವರು. ಒಬ್ಬರಿಗೆ ಒಂದು 3 ಇಡ್ಲಿ ಮಾತ್ರ ಕೊಡುವರು. ಚಟ್ನಿ ಸಾಂಬಾರೆಲ್ಲ ಟೇಸ್ಟ್ ಆಗಿರುತ್ತದೆ, ಆದರೆ ಅಷ್ಟೇ ಸಿಗುವುದು. ಅದರ ಮೇಲೆ ತಿನ್ನುವುದಕ್ಕೆ ಆಗದು. 2 ಇಡ್ಲಿ ಕೊಡುತ್ತಾರಾ ಎಂದು ನಿರೀಕ್ಷಿಸುವೆವು, ಸಿಗುವುದಿಲ್ಲ. ತೃಪ್ತರಾಗದೇ ಇರುವಂತ ಒಂದು ಅವಸ್ಥೆಯಲ್ಲೇ ಎದ್ದು ಹೋಗುವೆವು. ಅದನ್ನೆಲ್ಲ ನಾನು ನೆನೆಸಿ ನೋಡುವೆ. ಅಂದು ತಿನ್ನುವುದಕ್ಕೆ ಇಷ್ಟಪಟ್ಟರೂ ಅರ್ಧಂಬರ್ಧವಾಗಿ ಕೊಡುತ್ತಾ ಇದ್ದಾರಲ್ಲ ಎಂಬುದಾಗಿ. ಇದು ತೃಪ್ತಿ ಇಲ್ಲದೆ ಇರುವಂತ ಒಂದು ಅವಸ್ಥೆ. ಅವರು ಇದನ್ನು ಮಾಡಿದರು, ಆದರೆ ತೃಪ್ತಿಗೊಳಿಸುವ ಹಾಗೆ ಮಾಡಲಿಲ್ಲ. ಆದರೆ ಯೇಸುಕ್ರಿಸ್ತನ ಆಹಾರ ಕೊಟ್ಟನು. 5 ರೊಟ್ಟಿ 2 ಮೀನನ್ನು ಆತನು ಹಂಚಿಕೊಟ್ಟಾಗ ಪುರುಷರು ಮಾತ್ರ 5,000, ಸ್ತ್ರೀಯರು ಮಕ್ಕಳೆಲ್ಲ ಸೇರಿದರೆ ಸುಮಾರು 20,000ಕ್ಕೂ ಹೆಚ್ಚಿನ ಜನರು ಇರಬಹುದು. ಎಲ್ಲರೂ ಕೂಡ ಉಂಡು ತೃಪ್ತರಾಗಿ ಮಿಕ್ಕ ತುಂಡುಗಳನ್ನು ಕೂಡ ಕೂಡಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ಯೇಸು ಯಾವಾಗಲೂ ತೃಪ್ತಿಯಾಗಿ ಕೊಟ್ಟು ಆಶೀರ್ವದಿಸುವ ದೇವರು. ಅರ್ಧಂಬರ್ಧವಾಗಿ ಅಲ್ಲ, ಇಷ್ಟೇ ಮುಗಿಸು ಎಂದು ಹೇಳುವುದಿಲ್ಲ. ಸಾಕಾ, ಇನ್ನು ಸ್ವಲ್ಪ ಕೊಡಲ್ಲ, ಇನ್ನು ಸ್ವಲ್ಪ ತೆಗೆದುಕೊಳ್ಳುವಿಯಾ? ತೃಪ್ತಿಯಾಗಿ ಆಶೀರ್ವದಿಸುವಂತ ದೇವರು. ದೇವರು ಹೇಳುತ್ತಾರೆ, ನಾನು ಅನುಗ್ರಹಿಸುವಂತ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರು, ಸಮೃದ್ಧಿಯಾಗಿ ಆಶೀರ್ವದಿಸುವರು. ನಿಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿದ್ದಾರೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವಾ? ಇಲ್ಲ, ಇನ್ನು ಅರ್ಧಂಬರ್ಧವಾಗೇ ಇದೆ, ಸಮೃದ್ಧಿ ಇಲ್ಲ. ಏನೋ ಸ್ವಲ್ಪ ಆಶೀರ್ವದಿಸಿದ್ದಾರೆ ಎಂಬಂತ ಅವಸ್ಥೆಯಲ್ಲಿ ಇದ್ದೀರಾ? ಈ ಕಾರ್ಯದಲ್ಲಿ ಓಕೆ, ಆದರೆ ಈ ಕಾರ್ಯದಲ್ಲಿ ಆಶೀರ್ವಾದ ಇಲ್ಲವಲ್ಲ. ಈ ವಿಷಯದಲ್ಲಿ ಸಮಸ್ಯೆ ಇದೆ ಅಲ್ಲ. ಆ ರೀತಿ ಯಾವುದೋ ಒಂದು ಕಾರ್ಯದಲ್ಲಿ ಒಂದು ಕೊರತೆಯ ಅನುಭವದಲ್ಲಿ ಇದ್ದೀರಾ? ದೇವರು ಸಮೃದ್ಧಿಯಾಗಿ ನಿಮ್ಮನ್ನು ಆಶೀರ್ವದಿಸುವ ದೇವರು. ಅದಕ್ಕೆ ತಕ್ಕಂತ ಮೇಲುಗಳನ್ನು ಕೊಡುವಂತ ದೇವರು. ನೀವು ನಂಬುತ್ತೀರಾ? ಅದಕ್ಕಾಗಿ ತನ್ನನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಸಮರ್ಪಿಸಿ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ತನ್ನನ್ನು ಅರ್ಪಿಸಿಕೊಂಡವರು. ಹಾಗಾದರೆ ಮೊದಲನೆಯದಾಗಿ ನೀವು ನಂಬಬೇಕು, ಅರ್ಧಂಬರ್ಧವಾಗಿ ಅಲ್ಲ. ಯೇಸು ನನ್ನನ್ನು ಪೂರ್ಣವಾಗಿ ಸಮೃದ್ಧಿಯಾಗಿ ಆಶೀರ್ವದಿಸುವನು. ಆ ಆಶೀರ್ವಾದ ಸಿಕ್ಕಿದೆಯಾ ಎಂದು ಯೋಚಿಸಿ ನೋಡಿ. ಇಲ್ಲ ಅಂದರೆ, ದೇವರೇ ನೀವು ಮಾತು ಕೊಟ್ಟಿದ್ದೀರಿ, ನಾನು ಅನುಗ್ರಹಿಸುವ ಮೇಲುಗಳನ್ನು ನನ್ನ ಜನರು ಸಮೃದ್ಧಿಯಾಗಿ ಅನುಭವಿಸುವರೆಂದು ಹೇಳಿದ್ದೀರಿ. ನಾನು ನಿಮ್ಮ ಜನ, ನಿಮ್ಮ ಮಗು, ನಿಮ್ಮ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆ. ನನಗೆ ಈ ತೃಪ್ತಿಯಾದಂಥ ಆಶೀರ್ವಾದ ಬೇಕು. ನನ್ನನ್ನು ಈ ವಾಕ್ಯದ ಪ್ರಕಾರ ಆಶೀರ್ವದಿಸಿ ಎಂಬುದಾಗಿ ಕೇಳಿರಿ, ಹಿಂದೆ ಆಶೀರ್ವಾದ ಉಂಟಾಗುತ್ತದೆ. ಹೇಳುವಿರಾ? ಹಾಗೆ ಹೇಳಿರಿ, ದೇವರೇ, ನಾನು ನಿಮ್ಮ ಮಗು, ನಿಮ್ಮ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇನೆ, ನಿಮ್ಮನ್ನು ಹಿಂಬಾಲಿಸುತ್ತೇನೆ. ನೀವು ನನ್ನ ದೇವರು, ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನನ್ನ ಮೇಲುಗಳಿಂದ ಸಮೃದ್ಧಿಗೊಳಿಸುವನು ಎಂಬುದಾಗಿ. ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಸಮೃದ್ಧಿಯಾಗಿರುವ ಆಶೀರ್ವಾದ ಯೇಸುಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ನೀವು ಆ ಮೇಲುಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿ. ನಾನು ಇಂದು ಅದನ್ನು ನಂಬಿ ಹೊಂದಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.